ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲೊಂದು ವೃದ್ಧಾಶ್ರಮ ನಿರ್ಮಿಸಲು ನಿರ್ಧರಿಸಿ 5 ಎಕರೆ ಜಾಗ ಹುಡುಕುತ್ತಿದ್ದೇವೆ ಎಂದು ಶಾಸಕ ಸುರೇಶ್ ಬಾಬು ತಿಳಿಸಿದರು. ಹಿರಿಯ ನಾಗರಿಕ ದಿನಾಚರಣೆ ಹಿನ್ನೆಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಭವನದಲ್ಲಿ ತುಮಕೂರು ವಿಶ್ವವಿದ್ಯಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮೊಬಿಲಿಟಿ ಇಂಡಿಯಾ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಹಿರಿಯರ ನಾಗರಿಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಿರಿಯರು ದೇವರಿಗೆ ಸಮಾನ. ತಮ್ಮ ಮಕ್ಕಳು ಹಿರಿಯರನ್ನ ಗೌರವಿಸಿ ಅವರ ಪಾಲನೆ ಪೋಷಣೆ ಮಾಡಬೇಕು. ಇದು ಮಕ್ಕಳ ಕರ್ತವ್ಯ ಎಂದು ಹೇಳಿದರು. ಇದೇ ವೇಳೆ ವಕೀಲರು ಹಾಗೂ ವರದಕ್ಷಿಣೆ ವಿರೋಧಿ ವೇದಿಕೆಯ ಕಾರ್ಯದರ್ಶಿ ಸಾಚಿ ರಾಜಕುಮಾರ್ ಅವರು ಹಿರಿಯರಿಗೆ ಇರುವ ವಿಶೇಷ ಕಾನೂನಿನ ಬಗ್ಗೆ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಮೊಬಿಲಿಟಿ ಇಂಡಿಯಾ ಸಂಸ್ಥೆಯ ಕಾರ್ಯದರ್ಶಿ ಆನಂದ್ ಸಾಚಿ ರಾಜ್ಕುಮಾರ್, ಡಾಕ್ಟರ್ ಚೇತನ್, ಶ್ರೀಮತಿ ಅಲ್ಬನಾ ಶಂಕರ್, ಡಾಕ್ಟರ್ ಸಿದ್ದರಾಮಣ್ಣ ಉಪಸ್ಥಿತರಿದ್ದರು. ಭಾಗವಹಿಸಿ ಯಶಸ್ಸಿಗೆ ಕಾರಣಕರ್ತರಾಗಿದೆ. ನಿಮಗೆಲ್ಲರೂ ಕಂಡಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಭಾಗವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮೊಬಿಲಿಟಿ ಇಂಡಿಯಾ ಸಂಸ್ಥೆಯ ಕಾರ್ಯಕಾರಿ ನಿರ್ದೇಶಕರು ಅಲ್ಬನಾ ಶಂಕರ್ ಅವರು ನಾವು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆನಂದ್ ಅವ್ರಿಗೆ ಅವ್ರ ಜೊತೆ ಅವ್ರ ಸಂಗಡ ಸೇರಿಕೊಂಡು ನಾವು ಸರ್ಕಾರದಿಂದ ಅವರಿಗೆ ಜಾಗವನ್ನು ಮತ್ತು ಕಟ್ಟಡಕ್ಕೆ ಏನು ಬೇಕು ಅದನ್ನು ಕೂಡ ಅವರೊಂದು ಪ್ಲ್ಯಾನ್ ಮಾಡಿಕೊಡ್ತೀನಿ ಅಂತಲೂ ಕೂಡ ಹೇಳಿದರೆ, ಆ ಒಂದು 5 ವರ್ಷದಲ್ಲಿ ಆ ಥರ ಒಂಥರ ಅವ್ರಿಗೆ ಬರೀ ಏನು ಕಾಂಕ್ರೀಟ್ ಕಟ್ಟಡ ಬೇಡ, ಅದು ಪರಿಸರ ಚೆನ್ನಾಗಿರಬೇಕು. ಆ ಥರ ಒಂದು ವಾತಾವರಣ ಸೃಷ್ಟಿಯಾಗುವಂಥ ಜಾಗನ ಖಂಡಿತ ನಾನು ಹುಡುಕಿಸ್ಕೊಡ್ತೇನೆ. ಅದರಲ್ಲಿ ಅವರು ಏನೇನು ಬರಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿಕೊಟ್ರೆ ಅದಕ್ಕೆ ಅನುದಾನ ಎಲ್ಲಿಂದ ನಾನು ತರಿಸ್ಕೊಡುವಂಥ ಕೆಲಸ ಖಂಡಿತ ಮಾಡ್ತೇನೆ. ಇದೊಂದು ಆಗಲೇಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಮಹಾದಾಸೆನೂ ಕೂಡ ಹೌದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ತಾವೆಲ್ಲ ಇದ್ದೀರಾ ಹಿರಿಯರು ಏನು ಇಲ್ಲಿ ಆಗಮಿಸಿದ್ರಿ, ಖಂಡಿತ ಇದೊಂದು ಸಮಾಗಮ. ನೀವು ಮನೇಲೇ ಕೂತಿರ್ತೀರ, ಇಲ್ಲ ಮಕ್ಕಳೆಲ್ಲೋ ಬಿಟ್ಟು ಹೋಗಿರ್ತಾರೆ, ನೀವು ಮನೇಲೇ ಕಾಲ ಕಳಿಬೇಕು, ಇಲ್ಲ ಹಳ್ಳಿಕಟ್ಟೆ ಮೇಲೆ ಹೋಗಿ ಕೂತ್ಕೋಬೇಕು, ಇಲ್ಲ ಪೆಟ್ಟಿಗೆ ಅಂಗಡಿ ಮುಂದೆ ಹೋಗಿ ಕೂತ್ಕೊಳ್ಳೋದು, ಈ ಥರ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಬಂದಾಗ ನೀವೇ ಒಂದು ನಿಮ್ಮೂರಲ್ಲೇ ನೀವೆಲ್ಲ ಕೂತ್ಕೊಳ್ಳಿ. ನಿಮ್ಮ ಏನಾದ್ರು ಕೂಡ ಆಗು ಹೋಗುಗಳು, ಇದು ಚಿಕ್ಕವರಿಗೆ ಸಲಹೆ ಕೊಡ್ತಕ್ಕಂಥದ್ದು ಇದೆಲ್ಲ ಮಾಡ್ಕೊಂಡು ಹೋದರೆ ನಿಮಗೂ ಕೂಡ ಮನಸ್ಸಿಗೆ ಉಲ್ಲಾಸ ಬರ್ತದೆ. ಆ ರೀತಿ ಒಂದು ಪ್ರವೃತ್ತಿ ಇದಕ್ಕೆ ಬೆಂಗಳೂರು ಕಡೆಯಲ್ಲಿ ಕ್ಲಬ್ ಅಂತಾರೆ, ನಮ್ಮಲ್ಲಿ ಕ್ಲಬ್ ಕೂತ್ಕೊಂಡು ಒಂದು 4-6 ಮಾತುಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಯಾರು ಕೂಡ ಸರಿದಾರಿಲಿ ಹೋಗದೇ ಇದ್ರೆ ಅವ್ರನ್ನ ಸರಿಪಡಿಸ್ಲಿಕ್ಕೆ ಅವ್ರಿಗೊಂದು ಕಿವಿ ಮಾತು, ಹಿರಿಯರ ಒಂದು ಸಲಹೆ ಕೊಡ್ತಕ್ಕಂಥದ್ದು ಇದೆಲ್ಲ ಮಾಡಿದ್ರೆ ನಿಮಗೂ ಒಂಥರ ಇನ್ನೂ ಕೂಡ ಚೈತನ್ಯ ಮೂಡಿ ಬರ್ತದೆ. ಆವಾಗ ನೀವು ಆರೋಗ್ಯವಾಗಿ ಇನ್ನೂ ಕೆಲವು ಕಾಲ ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಖಂಡಿತ ಇವತ್ತು ನಮ್ಮ ಸಮಾಜ ಕಲ್ಯಾಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಏನು ಜಿಲ್ಲಾಧಿಕಾರಿಗಳಿದ್ದಾರೆ ಸಿದ್ದರಾಮಣ್ಣ ಅವರು, ನಾವೆಲ್ಲ ಕೂತ್ಕೊಂಡು ಇವತ್ತು ಪರಶುರಾಮ್ ಅವ್ರಿಗೂ ಕೂಡ ಸಾಕಷ್ಟು ಕಾಳಜಿ ಇದೆ. ಇವತ್ತು ಸಮಾಜದ ಒಂದು ಕಟ್ಟಕಡೆ ವ್ಯಕ್ತಿಗಳನ್ನ ಕೂಡ ನಾವು ಯಾವ ರೀತಿ ಸುಧಾರಿಸಬೇಕು, ಅವ್ರಿಗೂ ಕೂಡ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ, ಸಾಯೋ ತನಕ ಕುಟುಂಬ ಇಟ್ಕೊಂಡು ಆರೋಗ್ಯ ನೋಡ್ಕೊಳ್ತಾರೆ. ನೀವು ಅದೇ ಡೌನಿಗೆ ಬನ್ನಿ, ಇದೇ ಕುಟುಂಬದಲ್ಲಿ ಇದೇ ಹಳ್ಳಿನಲ್ಲಿ ಓದಿ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಮಕ್ಕಳು ಟೌನ್ ಅಲ್ಲಿ ಜೀವನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಇಡೀ ಕುಟುಂಬ ಇರಲ್ಲ, ಅಲ್ಲಿರ್ತಕ್ಕಂಥ ಕೇವಲ 3 ಜನ ಇರ್ತಾರೆ. ಗಂಡ, ಹೆಂಡತಿ ಮತ್ತು ಒಂದು ಮಗು ಇರುತ್ತೆ. ಮಗು ಶಾಲೆಗೆ ಹೋಗುತ್ತೆ, ಗಂಡ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತಾನೆ. ಆಕೆ ಹೆಂಡತಿ, ಆತನ ಹೆಂಡತಿ ಮನೆಗಿರ್ತಾರೆ. ಆ ಮನೆಗಿರ್ತಕ್ಕಂಥ ಹೆಂಡತಿಗೆ ಅಥವಾ ಸೊಸೆಗೆ ಈ ಊರಿನಿಂದ ಹೋಗಿರ್ತಕ್ಕಂಥ ಇಲ್ಲೇ ಹೋಗಿರ್ತಾರಲ್ಲ ಪೋಷಕರು, ಅಂದ್ರೆ ಆಕೆಯ ಅತ್ತೆ ಅಥವಾ ಮಾವ ಇರ್ತಾರಲ್ಲ, ಮಾವ ಅಥವಾ ಅತ್ತೆಯನ್ನು ಕೇವಲ ನೀವು ತಿಂಗಳ ಗಟ್ಟಲೆ ಬೇಡ, 1 ವಾರ ಸುಧಾರಣೆ ಮಾಡಲಿಕ್ಕೆ ಆಗೋದಿಲ್ಲ. 1 ವಾರಕ್ಕೆ ಅದೇ ಹಿರಿಯ ಜೀವಗಳು ದಯವಿಟ್ಟು ನಾನು ಬಿಟ್ಬಿಡಿ, ನಾನು ಹಳ್ಳಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಅಂದ್ರೆ 1 ವಾರಕ್ಕೆ ಇಟ್ಕೊಳ್ಳಿಕ್ಕೆ ಆಗಲ್ಲ, ಟೌನ್ ಇರಕ್ಕಾಗಲ್ಲ ಅಂತ ಯಾಕೆ ಹೋಗ್ತಾರೆ ಅಂತಂದ್ರೆ ಅವ್ರು ಮನ್ಸಿಗೆ ಅನ್ಸುತ್ತೆ ನಾನು ಇರ್ಲಿಕ್ಕೆ ಆಗೋದಿಲ್ಲ. ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ನಾಯಕರು ಅದೊಂದು ಏನಾದ್ರು ಮಾಡ್ತಾರೆ.